ಹಾಯ್, ನಮಸ್ತೆ ಸರ್ ಎಲ್ಲರಿಗೂ. ಇದು ಚಳ್ಳಕೆರೆ. ಇದು ಚಳ್ಳಕೆರೆಯಿಂದ ನಾವೇನು ಹಿರಿಯೂರಿಗೆ ಹೋಗಬೇಕು. ಆ ಹೈವೇಯಿಂದ ಒಳಗಡೆ 2 ಕಿಲೋಮೀಟ್ರ್ ಬರಬೇಕು. 2 ಕಿಲೋಮೀಟ್ರ್ ಬಂದ ನಂತರ ನಿಮಗೆ ಈ ನಕಾಶ ದಾರಿ ಸಿಗುತ್ತೆ. ಏನು ವೆಹಿಕಲ್ಗಳೆಲ್ಲ ಅಡ್ಡಾಡ್ತವೆ. ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಪಕ್ಕದಲ್ಲಿ ಒಳ್ಳೆ ನೀರಾವರಿ ತೋಟ ಮಾಡಿದ್ದಾರೆ. ಈ ತೋಟಕ್ಕೆ ಅಟ್ಯಾಚ್ ಆಗಿ ನಾನೇ ಸ್ವಯಂ ಒಂದು ಒಳ್ಳೆ ಕಸ್ಟಮರ್ಗೆ 1.5 ಎಕರೆ ಲ್ಯಾಂಡ್ ನಾನು ಕೊಡಿಸಿದ್ದೆ. 1.5 ಎಕರೆ ಲ್ಯಾಂಡ್ ನಾನು ಕೊಟ್ಟು ಅವ್ರಿಗೆ ಸ್ಟಾರ್ಟಿಂಗ್ನಲ್ಲಿ ಗೇಟ್ ಮಾಡಿದ್ದೀನಿ. ಗೇಟ್ ಮಾಡಿಬಿಟ್ಟು ನಾನು ಈ ತೋಟಕ್ಕೆ ಕಂಪ್ಲೀಟಾಗಿ ತಂತಿಬೇಲಿ ಫಿನಿಷಿಂಗ್ ಆಗಿದೆ. 1.5 ಎಕರೆಗೆ ಪೂರ್ತಿ ಪ್ಲಸ್ಸಾಗಿ ನೋಡಿ ಟ್ರಾನ್ಸ್ಫಾರ್ಮ್ ಹಾಕ್ಸ್ಕೊಟ್ಟಿದ್ದೀನಿ. ಈ ಒಂದು ಅಲ್ಲಿದ್ದ ಲೈನ್ ಬಂದಿದೆ ಕಂಪ್ಲೀಟಾಗಿ. ಆ ಲೈನ್ ಬಂದು ಟ್ರಾನ್ಸ್ಫಾರ್ಮ್ ಆಗಿದೆ ಮತ್ತು ಒಳಗಡೆ ಒಳ್ಳೆ ವಾಟ್ರು ನೀರು ಬಿದ್ದಿದೆ. ಬೋರ್ ತುಂಬ ಚೆನ್ನಾಗಿದೆ, ಸಂತೃಷ್ಟಿವಾದಂಥ ನೀರು. ಒಳಗಡೆ ಬಂದ ನಂತರ ಒಂದು ನೆರಳಿಗೋಸ್ಕರ ಒಂದು ಚಪ್ರ ಮಾಡಿದ್ದಾರೆ. ಇವಾಗ ತಾನೇ ಇದು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್. ಹೈ ಇದು ಇವತ್ತು ಬಾಗಿಲು ಪೂಜೆ ಮಾಡಿದ್ವಿ. ಬಾಗಿಲು ಪೂಜೆ ಮಾಡಿ ಕಂಪ್ಲೀಟಾಗಿ ಪೂಜೆ ಎಲ್ಲ ನೆರವೇರಿದೆ. ಇದರ ನಂತರ ನಿಮಗೆ ನಾನು ಈ ಜಮೀನಿನ ಓನರ್ನ ಮೀಟ್ ಮಾಡಿಸ್ತೀನಿ. ಇದು ಒಂದು ಲೇಬರ್ ರೂಮು. ಈ ರೂಮ್ನಲ್ಲಿ ನಮಗೆ ಇದು ಸ್ಟೇ ಆಗೋದಕ್ಕೆ ಲೇಬರ್ಗೆ. ಈ ಕಡೆ ಇದು ನೋಡಿ, ಇದು ಟಾಯ್ಲೆಟ್ ಮಾಡಿದ್ವಿ. ಈ ಕಡೆ ಬೆಡ್ರೂಮ್ ಇದೆ. ಇದು ಹಾಲು, ಫುಲ್ ಹಾಲು. ಈ ಥರ ಎಲ್ಲ ಆಗಿ ಕಂಪ್ಲೀಟಾಗಿ ನಿಮಗೆ 1.5 ಎಕರೆಗೆ ಕಂಪ್ಲೀಟ್ ಬೌಂಡ್ರಿ ಆಗಿದೆ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇದು ಬೋರು, ಪೇಟಿಗೆ, ಪೈಪ್ಲೈನು, ಇದರೆಲ್ಲ ಕಂಪ್ಲೀಟ್ ಈಗ ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲ ಉರುಳಿ ಹಾಕಿದ್ದಾರೆ. ನೆಲ ತುಂಬ ಚೆನ್ನಾಗಿರಲಿ ಅಂಥೇಳಿ. ಈಗ ಬನ್ನಿ, ಇದೇ ಜಮೀನು ಕೊಟ್ಟಿರುವಂಥ ಓನರನ್ನು ಮೀಟ್ ಮಾಡಿಸ್ತೀನಿ. ಮತ್ತು ಪಕ್ಕದಲ್ಲಿ ಒಂದು ಒಳ್ಳೆ ತೊಟ್ಟಿನೂ ಸಹ ಮಾಡಿದ್ವಿ. ಈ ಮನೆ ಕಟ್ಟೋದಕ್ಕೆ ಏನು ನೀರಿನ ವ್ಯವಸ್ಥೆ ಬೇಕಾಗುತ್ತೋ ಅದಕ್ಕೋಸ್ಕರ ನೀರು ಸಮಾಧಾನವಾಗಿದೆ. ಕಟ್ಟಡ ಪ್ರಾರಂಭ ಆಗಿದೆ. ಇಲ್ಲಿ ನಾವು ಫಿಟ್ ಮಾಡಿದ್ವಿ, ಟಾಯ್ಲೆಟ್ ಫಿಟ್ ಮಾಡಿದ್ವಿ ಆಲ್ರೆಡಿ, ನೀಟ್ ಆ್ಯಂಡ್ ಕ್ಲೀನು. ಚೆನ್ನಾಗಂತೂ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ಇವತ್ತು ಬಾಗಿಲು ಪೂಜೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಹಿಂಗೆ ಮುಂದೆ ಬಂದರೆ ಚಿನ್ನದಂಥ ಭೂಮಿ. ಒಳ್ಳೆ ಒಂದು ನೀರು ಹೇಗಿದೆ ಸರ್ ಇಲ್ಲಿ? ಸ್ವೀಟ್ ವಾಟರ್ ಅನಿಸುತ್ತಾ ಕುಡಿದ್ಮೇಲೆ? ಕುಡಿಯೋ ನೀರು ನಾವು ಬೇರೆ ನೀರು ತರ್ತಾ ಇಲ್ಲ, ಬಾವಿ ನೀರೇ. ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಈಗ ಮೊಣಕಾಲು ನೋವು, ಮೊಣಕಾಯಿ ನೋವು ಈ ಥರ ಎಲ್ಲ ಬರ್ತಾರೆ ನಾವು ಫಿಲ್ಟರ್ ನೀರು ಕುಡಿಯೋದ್ರಿಂದ. ಇದು ನೇರವಾಗಿ ಕುಡಿಯೋದ್ರಿಂದ ಡೈರೆಕ್ಟ್ ನೀರು ಭಾಳ ಚೆನ್ನಾಗಿರುತ್ತೆ. ಅದೇ ನೀರು ಮಗುನೂ ಅದೇ ಕುಡಿಯೋದು. ಇದು ಹೆಲ್ತ್ಗೆ ಭಾಳ ಚೆನ್ನಾಗಿರುತ್ತೆ ಸರ್ ಕುಡಿಯೋದಕ್ಕೆ. ಇದು ಅಭ್ಯಾಸ ಅದಕ್ಕೆ ತುಂಬ ಜನ ಸಿಟಿ ಬಿಟ್ಟು ಹಳ್ಳಿಗೆ ಹೇಗೆ ಸೇರ್ತಿದ್ದಾರೆ ಅಂದರೆ, ಇಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾಪಾಡೋಕ್ಕೆ ಮತ್ತು ಇದು ಹಳ್ಳಿಯಲ್ಲಿ ಇರೋಂಥ ಹಾಲು, ಮೊಸರು, ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಬೇಕಂತ ಬಯಸ್ತಾರೆ ಎಲ್ಲರೂ. ಈ ಜಮೀನಲ್ಲಿ ನಿಮಗೆ ಎಲ್ಲ ಥರನೂ ನಿಮಗೆ ಅನುಕೂಲ ಇದೆ. ಓನರ್ನ ನಾನು ಮೀಟ್ ಮಾಡಿಸಿದ್ದೀನಿ. ನಿಮಗೆ ಇಂಥ ಒಂದು ಜಮೀನುಗಳನ್ನ ನಾನು ನಿಮಗೆ ಒಳ್ಳೆ ಪ್ರಾಪರ್ಟಿನ ಕೊಡಿಸಿ ನಿಮಗೆಲ್ಲ ಆನಂದ ಆಗುತ್ತೆ. ಇಂಥ ಜಮೀನಿಗೆ ಬಂಡವಾಳ ಹಾಕಿ ನೀವು ಮುಂದೆ ಬನ್ನಿ, ತುಂಬ ಚೆನ್ನಾಗಿದೆ. ಇದು ಕೇವಲ ನೋಡಿ 12.5 ಲಕ್ಷದಲ್ಲಿ ನಾನು ಇವರಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಶೀಟ್ ಹಾಕಿಸಿ ಎಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಮಾಡಿಸ್ಕೊಡ್ತಾಯಿದ್ದೀನಿ. ಈ TC ಅಲ್ಲಿ ಬೋರು ಎಲ್ಲ ಸೇರಿ 18.5 ಲಕ್ಷ ಖರ್ಚಾಗಿದೆ. ಈ ಜಮೀನು ಬಂದುಬಿಟ್ಟು ನಾನು 15.5 ಲಕ್ಷ 1 ಎಕರೆ ಹಂಗೆ ಕೊಟ್ಟಿದ್ದೆ. ಇವತ್ತು ಎಲ್ಲ ತಂತಿ ಬೇಲಿ ಎಲ್ಲ ಆಗಿ ಕಂಪ್ಲೀಟಾಗಿ ಇದು 62 ಲಕ್ಷಕ್ಕೆ ಸೇಲ್ಗಿದೆ.
ಬರೋ ದಿನಗಳಲ್ಲಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ವರ್ಕು ನೀವೇ ಹೇಳ್ತೀರಾ ಇದ್ರ ಬೆಲೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತೇಳಿ. ತುಂಬ ಅಂದರೆ ತುಂಬ ಡೆವಲಪ್ ಆಗುತ್ತೆ ಏರಿಯಾ. ಈ ಕಡೆ ಬಂದುಬಿಟ್ಟು ಹೈವೇ 2 ಕಿಲೋಮೀಟ್ರ್ ಇದೆ, ಹಿರಿಯೂರು ಟು ಚಳ್ಳಕೆರೆ. ಈ ಕಡೆ ನೋಡಿ ಒಳ್ಳೆ ಕೋಳಿ ಫಾರಮ್ ಆಗಿದೆ, ಟಾಪ್ ಕ್ವಾಲಿಟಿ ಕೋಳಿ ಫಾರಮ್ಗಳು ಇಲ್ಲೆಲ್ಲ. ಪಕ್ಕದಲ್ಲಿ ಒಳ್ಳೆ ಅಡಿಕೆ ತೋಟ ಮಾಡವ್ರೆ, ಇಲ್ಲಿ ಫ್ರಂಟಲ್ಲಿ ಅಡಿಕೆ ತೋಟ ಮಾಡವ್ರೆ, ಈ ಕಡೆ ಕೆಳಗಡೆಯಲ್ಲಿ ಅಡಿಕೆ ತೋಟ ಮಾಡವ್ರೆ, ಮತ್ತು ಇಲ್ಲಿ ಹಿಂದ್ಗಡೆನೂ ಅಡಿಕೆ ತೋಟ ಮಾಡವ್ರೆ. ಈ ಥರ ಎಲ್ಲ ಅನುಕೂಲ ಇರೋದ್ರಿಂದ ಸಮಸ್ಯೆ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಖುಷಿ ಪಡ್ತಾರೆ ಜನ. ಓಕೆ, ಜೈ ಹಿಂದ್, ಜೈ ಭಾರತ್. ಯಾವುದೇ ವ್ಯಕ್ತಿಗೆ ಜಮೀನು ಬೇಕಾದಲ್ಲಿ ನನಗೆ ಸಂಪರ್ಕ ಮಾಡಿ, ನಿಮ್ಗೆ ಒಳ್ಳೆ ಜಮೀನು ಕೊಡಿಸೋದಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋನ ಇವತ್ತಿಗೆ ಮುಗಿಸೋಣ. ಓಕೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಬಿ ರೆಡ್ಡಿ ಚಾನಲ್ಗೆ ನೀವೆಲ್ಲ ಬೆಳೆಸಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆಲ್ಲ ಆರೋಗ್ಯ ಆಯುಷ್ಯ ಚೆನ್ನಾಗಿ ಕೊಡಲಿ ಅಂತ ದೇವರು ಹಾರೈಸ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಜೈ ಹಿಂದ್, ಜೈ ಭಾರತ್.